ನಕ್ಷತ್ರ, ನಕ್ಷತ್ರಕ್ಕೊಂದು ವೃತ್ತಾಕಾರ, ವೃತ್ತಾಕಾರದ ಮಧ್ಯದಲ್ಲಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಈ ಒಂದು ತಂತ್ರ ರಹಸ್ಯದಿಂದ ಆಗುವಂತಹ ಉಪಯೋಗವೇನು? ಇದು ಬಹಳ ಮುಖ್ಯ. ಇಲ್ಲಿವರೆಗೂ ನಿಮ್ಮ ಗಮನ ಇದ್ದದ್ದು ಗುರುಗಳು ಹೇಳ್ತಿದ್ದಾರೆ, ನಾವು ಮಾಡಬೇಕು. ಆದರೆ ಈಗಲೇ ನೀವು ಮಾಡೋದಕ್ಕೆ ಮುಂದಾಗುವಂಥದ್ದು. ಯಾಕೆಂದರೆ ಹಸಿವಾದಾಗ ಏನು ಸಿಗುತ್ತೆ ಅನ್ನೋದು ಯೋಚನೆ ಇರುತ್ತೆ ಕೆಲವರಿಗೆ. ಇನ್ನು ಜನಕ್ಕೆ ಹಸಿವಾಯಿತು ಊಟ ಮಾಡಬೇಕು ಅಷ್ಟೇ ಇರುತ್ತೆ. ಆ ಊಟ ಮಾಡೋದು ಸಹಿತ ಇಂಥದ್ದೇ ತಿನ್ನಬೇಕು ಅನ್ನೋ ಆಸೆ ಇನ್ನು ಕೆಲವರದಿರುತ್ತೆ. ಹಾಗೆ ಈ ಸ್ಥಳದಲ್ಲಿ ಮೃಷ್ಟಾನ್ನವೇ ಸಿಗುತ್ತೆ. ಆ ಮೃಷ್ಟಾನ್ನನೇ ನೀವು ಈ ಒಂದು ತಂತ್ರ ರಹಸ್ಯದಿಂದ ನಿಮಗಾಗುವಂತಹ ಲಾಭ, ಆರ್ಥಿಕ ಪರಿಸ್ಥಿತಿನ ಅಭಿವೃದ್ಧಿಪಡಿಸ್ಕೋಬೋದು. ಹಣಕಾಸಿನ ವಿಚಾರದಲ್ಲಿ ಯಾರು ಸಂಕಷ್ಟಕ್ಕೊಳಗಾಗಿದ್ದೀರೋ, ಹಣಕಾಸನ್ನು ಕಷ್ಟಪಟ್ಟು ಬೆಳಗಿನಿಂದ ಸಂಜೆವರೆಗೂ ಬೆವರು ತೆಗೆದು ದುಡಿದು ತರ್ತೀರಿ, ಆ ತಂದಂತಹ ಮೌಲ್ಯವನ್ನು ಉಳಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಎದುರಾಗಿರ್ತೀರಿ. ಹಾಗೆ ಕುಟುಂಬದಲ್ಲಿರ್ತಕ್ಕಂತಹ 4 ಜನ 4 ಮೂಲೆಗೆ ತಿರ್ಕೊಂಡಿರ್ತೀರಿ. ಒಬ್ಬರು ಉತ್ತರ, ಒಬ್ಬರು ಪೂರ್ವ, ಒಬ್ಬರು ದಕ್ಷಿಣ, ಒಬ್ಬರು ಹೀಗಿರ್ತೀರಿ. ಹಾಗೆ 4 ಮೂಲೆಗೂ 4 ಜನ ತಿರುಗಿರ್ತೀರಿ. ನಿಮ್ಮಲ್ಲಿ ಅನ್ಯೋನ್ಯತೆ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ವೈರತ್ವ ಅಂತಕ್ಕಂಥದ್ದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತುಂಬಿ ಹರಿತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಾವು ಹೇಳ್ತಿದ್ದೀವಿ, ವೈರತ್ವ ಅಂತಕ್ಕಂಥದ್ದು ಒಳ್ಳೆಯದಲ್ಲ, ಸಾಧ್ಯವಾದಷ್ಟು ಸಮಾಧಾನ ಬೇಕು. ಆದರೆ ಸಮಾಧಾನ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾವುದೋ ಒಂದು ಸಮಸ್ಯೆ ನಮ್ಮನ್ನು ಉದ್ವೇಗನ ತರಿಸುತ್ತೆ. ಇನ್ನು ಇದರೊಂದಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹದ್ದು, ರಾಜ್ಯದಾದ್ಯಂತ ನಮ್ಮ ಈ ಪ್ರವಾಸ ಹೊರಟ್ರೆ ಎಲ್ಲಿಂದ ಹೋದರೂ ಸಹಿತ ಸಂತಾನ ವಿಳಂಬ, ಮಕ್ಕಳಾಗ್ತಾ ಇಲ್ಲ, ಇಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಈ ಒಂದು ಮಕ್ಕಳಿಗಾಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಲಿ, ಒಂದು ಅನ್ಯೋನ್ಯತೆಯನ್ನು ಕಾಪಾಡ್ಕೊಳ್ಳೋದಕ್ಕಾಗಲಿ ಈಗ ನೀವು ಮಾಡುವಂತಹ ಈ ತಂತ್ರ ರಹಸ್ಯ ಶೀಘ್ರವಾಗಿ ಗುಣಮುಖರಾಗ್ಬೋದು. ಇನ್ನು ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಅಡುಕು ತೊಡಕುಗಳನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನೀವೇನು ಗಂಧದಲ್ಲಿ ಬರೆದಿರ್ತಕ್ಕಂಥ ಈ ರೇಖೆಗಳೇನಿದೆ, ಗಂಧದಲ್ಲಿ ಬರೆದಿರ್ತಕ್ಕಂತಹ 6 ರೇಖೆಗಳು, ಅದಕ್ಕೊಂದು ವೃತ್ತಾಕಾರ, ಮಧ್ಯದಲ್ಲಿ ಬರೆದಂತಹ ಬೀಜಾಕ್ಷರಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಈ ಅನುಷ್ಠಾನವನ್ನು ಕ್ರಮಬದ್ಧವಾಗಿ 108 ಬಾರಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿಯನ್ನೇ ನೀವು ಬರೀಬೇಕು. ಜೊತೆಗೆ 108 ಬಾರಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿಯನ್ನು ನೀವು ಮನಸ್ಸಲ್ಲಿ ಪ್ರಾರ್ಥಿಸಿ ಅದೇ ಮಹಾಮಂತ್ರವನ್ನು ಉಚ್ಚರಿಸಿ ಈ ಒಂದು ತಂತ್ರ ರಹಸ್ಯವನ್ನು ಹೇಳಿಕೊಂಡಿದ್ದಾದ ನಂತರ ಯಂತ್ರವನ್ನು ಪೂರ್ವಾಭಿಮುಖವಾಗಿ ಕೂತು ಬರೆದಿರ್ತೀರಿ. ಇದಕ್ಕೆ ನೈವೇದ್ಯವಾಗಿ ಕೆಂಪು ಕಲ್ಸಕ್ಕರೆ, ಜೇನುತುಪ್ಪ ನೈವೇದ್ಯಕ್ಕೆ ಇಟ್ಕೊಳ್ಬೇಕು. ಕೆಂಪು ಕಲ್ಸಕ್ಕರೆ, ಜೇನುತುಪ್ಪ ನೈವೇದ್ಯ, ಧೂಪ ದೀಪ ನೈವೇದ್ಯವಾದ ನಂತರ ನಿಮಗೆ ಶಕ್ತಿ ಇದ್ದರೆ, ನಿಮಗೆ ಅನುಷ್ಠಾನ ಬಂದರೆ ಒಂದು ದುರ್ಗಾ ಸೂಕ್ತ ಅಥವಾ ಲಕ್ಷ್ಮೀ ಅಷ್ಟೋತ್ರ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗ್ರಂಥಗಳು, ಬುಕ್ಸ್ ಎಲ್ಲ ಕಡೆ ಸಿಗುತ್ತೆ, ಒಂದು ಲಕ್ಷ್ಮೀ ಅಷ್ಟೋತ್ರವನ್ನು ಮಾಡಿ. ಯಾವುದೂ ನಿಮ್ಮ ಕೈಲಾಗಿಲ್ವಾ, ಸೌಹು ಎಂಬತಕ್ಕಂಥದ್ದನ್ನು 108 ಬಾರಿ ಅದೇ ಬೀಜಾಕ್ಷರಿ ಮಂತ್ರವನ್ನು ಹೇಳಿದ್ರೆ ಅದೇ ಮಹಾಮಂತ್ರವಾಗಿರುತ್ತೆ. ಈ ಒಂದು ತಂತ್ರ ರಹಸ್ಯದಿಂದ ನಿಮ್ಮೊಳಗಿರ್ತಕ್ಕಂತಹ ಕರ್ಮಫಲಗಳನ್ನು ಖಂಡಿತ ದೂರ ಮಾಡ್ಕೋಬಹುದು. ಈ ಎಲೆಯನ್ನು ಏನು ಮಾಡಬೇಕು ಪೂಜೆ ಆದ ನಂತರ ಅನ್ನೋ ಒಂದು ಸಂದೇಹ ನಿಮ್ಮದು. ಪೂಜೆಗೆ ಮಾಡಬೇಕಾಗಿರ್ತಕ್ಕಂಥದ್ದಕ್ಕೆ ಬೇಕಾದ ಸಾಮಗ್ರಿಗಳು, ಎಲೆ ಮೇಲೆ ಗಂಧದಿಂದ ಬರೆದಿರತಕ್ಕಂಥದ್ದು, ಒಣಗಿದ ನಂತರ ಅರಿಶಿನ, ಕುಂಕುಮ, 12 ಬಿಳಿ ಎಕ್ಕದ ಹೂ, 4 ಏಲಕ್ಕಿ, 9 ಕರಿಮೆಣಸು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.